ಅದು ಇವನ್ ಜೊತೆ ತಗೊಳತ್ತೀನಿ ಅಂತ ಇನ್ನ ಬಹಳ ಖುಷಿ ಆಗತ್ತೆ. ನಾನೊಂದು ಕಾರ್ ತಗೋಬೇಕು, ಬಟ್ ಆಕ್ಚುಲಿ ನಾ ಕಾರ್ ಈ ಶೋರೂಮ್ ತಗೋಬೇಕು. ಎಲ್ಲಿ ವರ್ಕ್ ಮಾಡತ್ತೀವಿ ಅಂತ ಹೇಳೋದು ಜಾಬ್ ಒಳಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ಆಫೀಸಿಗೆ ಹೋಗತ್ತಿದ್ದೆ, ಯಾಕೋ ಆಫೀಸಿಗೆ ಹೋಗಕ್ಕೆ ಮನಸ್ಸು ಬರಲಿಲ್ಲ. ಇನ್ನೊಂದೇನಂದ್ರೆ ಆಫೀಸಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಡೈಲಿ ಹೋಗ್ಲೇಬೇಕಾಕೈತಿ, ಆಪ್ಷನ್ ಇಲ್ಲ. ಯಾಕಂದ್ರೆ ಹುಡುಗರು ಅಂದ್ರೆ ವರ್ಕರ ಜಾಬರ ಮಾಡ್ಲೇಬೇಕು, ಬಿಡಕ್ಕಾಗಂಗಿಲ್ಲ. ಇಷ್ಟ ಆಯ್ತೋ ಕಷ್ಟ ಆಯ್ತೋ ಹೋಗ್ಲೇಬೇಕು, ಮಾಡ್ಲೇಬೇಕು. ಆಕ್ಚುಲಿ ನಾನು ಆಫೀಸಿಗೆ ಹೋಗ್ಬೇಕಿತ್ತು, ಬಟ್ ಒಂದು ಕಾರ್ ಡೆಲಿವರಿ ಇತ್ತು. ಅದ್ರ ಸಲುವಾಗಿ ನಾನು ಇವಾಗ ಅಲ್ಲಿ ಹೊಂಟೀನಿ. ಕಾರ್ ಯಾರ್ದು, ಯಾವ ಕಾರು, ಅದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಮುಂದೆ ಗೊತ್ತಾಗುತ್ತಾ. ಬರ್ರಿ ಹೋಗೋಣಂತ. ಆ ಕಾರ್ ಡೆಲಿವರಿ ಮಾಡಿ ಅದಾದ್ಮೇಲೆ ಆಫೀಸ್ಗೆ ಹೋಗೋಣ ನೆಕ್ಸ್ಟ್. ನನ್ನ ಫ್ರೆಂಡ್ ಒಬ್ಬ ಬರತಾನ, ಆದರ್ಶ್ ಅಂತ. ಸೊ ಬಂದು ಇಲ್ಲಿ ವೇಟ್ ಮಾಡಾತಾನ. ಈಗ ಹೋಗ್ತೇನೆ ಅವನ ಕಡೆ ನಾನು. ಬರ್ರಿ. ಮೀಟ್ ಮಿಸ್ಟರ್ ಆದರ್ಶ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಆದರ್ಶ್ ಮತ್ ನಾನಿಬ್ರು ಒಂದು ಆಫೀಸ್ ಒಳಗೆ ವರ್ಕ್ ಮಾಡ್ತಿದ್ವಿ. ಸೊ ಅವನು ಸ್ವಿಚ್ ಮಾಡಿ ಬೇರೆ ಕಡೆ ವರ್ಕ್ ಮಾಡತ್ತಾನ, ನಾನು ಜಾಬ್ ಸ್ವಿಚ್ ಮಾಡಿದೆ. ಎಲ್ಲಿ ವರ್ಕ್ ಮಾಡತ್ತೀವಿ ಅಂತ ಹೇಳೋದು ಬೇಡ ಲಾಗ್ ಒಳಗ. ಬಟ್ ಇಬ್ರು ಬೇರೆ ಕಡೆ ವರ್ಕ್ ಮಾಡತ್ತೀವಿ. ಸೊ ಆಕ್ಚುಲಿ ಏನಂದ್ರೆ ಇವತ್ತ ಆದರ್ಶ್ ಒಂದು ಹೊಸ ಕಾರ್ ತೊಗೊಳತಾನ. ಅದ್ರ ಸಲುವಾಗಿ ನಾವು ಇಲ್ಲಿ ಗಡಚಾಳ್ಪಾಳೆ ಮಹೇಂದ್ರ ಶೋರೂಮ್ ಕಡೆ ಹೊಂಟಿವಿ. ಕಾರ್ ಯಾವ್ದಪ್ಪ ಅಂತಂದ್ರ ಡೈರೆಕ್ಟ್ ಕಾರ್ ತೋರಿಸ್ತೇನೆ ನಿಮ್ಗೆ, ಯಾವ ಕಾರ್ ಅಂತ ಹೇಳಲ್ಲ. ಬರ್ರಿ ನೋಡೋಣಂತ. ನಾನೊಂದು ಕಾರ್ ತಗೋಬೇಕು, ಬಟ್ ಆಕ್ಚುಲಿ ನಾ ಕಾರ್ ಈ ಶೋರೂಮ್ದಾಗಿಂತ ತಗೋಬೇಕು. ಆದ್ರ ಅಷ್ಟೆಲ್ಲ ಇನ್ನೂ ಶಕ್ತಿ ಕೊಟ್ಟಿಲ್ಲ ದೇವ್ರ. ಕೊಟ್ಟ ತಕ್ಷಣ ತಗೋತೀನಿ. ಆದರ್ಶ್ ಮನಸ್ಸು ಮಾಡಿದ್ರೆ ತಗೋಬೋದಿತ್ತು, ಬಟ್ ಎದಕ್ ತಗೊಳತ್ತಿಲ್ಲ ಅನ್ನೋ ನಂಗೆ ಗೊತ್ತಾಗತ್ತಿಲ್ಲ. ಬೇರೆ ಕಡೆ ಮನಸ್ಸಿದೆ ಅದಕ್ಕೆ. ನಾವು ಮಹೀಂದ್ರ ಶೋರೂಮ್ ಬಂದ್ವಿ. ಆಕ್ಚುಲಿ ನಾವು ಕಾರ್ ಮಹೀಂದ್ರ ಶೋರೂಮ್ ಒಳಗಡೆ ತಗೊಳತ್ತೀವಿ. ಕಾರ್ ಯಾವ್ದಂತ ನಿಮ್ಗೆ ಗೊತ್ತಾಗುತ್ತಾ ಮುಂದೆ. ಸೊ ಇದು ಕಾರ್ ನೋಡ್ರಿ ಹೆಂಗೈತಿ, ನೋಡಕ್ ಮಾತ್ರ ಮಸ್ತ್ ಐತಿ ಕಾರ್. ಸೊ ನಂಗ ಕಾರ್ ಬಗ್ಗೆ ಅಷ್ಟೆಲ್ಲ ನಾಲೆಜ್ ಇಲ್ಲ. ನೋಡಕ್ ಯಾವ ಚಲೋ ಕಾಣ್ತೈತೆ ಅದ ಚಲೋ ಕಾರ್ ಅಂದ್ಬಿಡ್ತೀನಿ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಅವರ್ ಯು ಸೂಪರ್. ಸೊ ಇದ ಕಾರ್ ಇವತ್ತು ಡೆಲಿವರಿ ತೊಗೊಳತ್ತಿದ್ದ. ಚೆಕ್ ಮಾಡತ್ತಾರ ಎಲ್ಲ ಕಾರ್ನ, ಇನ್ನ ಡೆಲಿವರಿ ಆಗಿಲ್ಲ. ನಾ ಮೊದ್ಲ ಕಾರ್ ತೋರ್ಸಾತೀನಿ. ನೋಡಕಂತೂ ಮಸ್ತ್ ಐತಿ, ರೆಡ್ ಕಲರ್. ಬಟ್ ನಂಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಕೈತಿ ಕಾರ್, ಯಾಕಂದ್ರೆ ಬ್ಲ್ಯಾಕ್ ತಾರ್ನು ಮಸ್ತ್ ಐತಿ ನೋಡಾಕ. ಸಾತೈತಿ ಹೊಸ ಕಾರ್ ತೊಗೊಳತಿ. ಫಸ್ಟ್ ಕಾರ್ ನನ್ನ ಹೆಸರು ಮೇಲೆ ಬಹಳ ಖುಷಿ ಆಗತೈತಿ. ಅದು ಇವನ್ ಜೊತೆ ತಗೊಳತ್ತೀನಿ ಅಂತ ಇನ್ನ ಬಹಳ ಖುಷಿ ಆಗತೈತಿ. ನಿನ್ ಖುಷಿ ನನಗೆ ಇನ್ನೂ ಜಾಸ್ತಿ ಖುಷಿ. ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ರು. ರೀಸೆಂಟಾಗಿ ಮನೇಲಿ ಮಾತಾಡಿ ಇವಾಗ ಮದುವೆ ಕೂಡ ಆಗ್ತಿದ್ದಾರೆ. ಲವಿಂಗ್ ಸಮ್ಮನ್ ಫಾರ್ ಅ ಟೈಮ್ ಪಾಸ್ ಈಸ್ ನಾಟ್ ಸೋ ರೈಟ್. ನಿಮ್ಮ ಲಿಮಿಟೇಷನ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಲಿಮಿಟೇಷನ್ಸ್ ಎಲ್ಲ ಕನ್ಸಿಡರ್ ಮಾಡಿ ನಿಮಗೂ ಯಾವುದಾದ್ರೂ ಒಂದು ಹುಡುಗಿ ಮ್ಯಾಚ್ ಆಗ್ತಾಳಂತಂದ್ರೆ ಅವಳನ್ನ ಇಷ್ಟಪಟ್ಟು ಮದುವೆ ಆಗ್ರಿ. ಇಲ್ಲ ಅಂದ್ರೆ ನಮ್ಮ ಥರ ಸುಮ್ಮಿದ್ಬಿಡ್ರಿ, ಮನ್ಯಾಗ ಯಾವ್ದಾದ್ರು ಒಂದು ಹುಡುಗಿ ನೋಡಿ ಮದುವೆ ಮಾಡ್ತಾರೆ. ಬಟ್ ಬಿಫೋರ್ ಡೂಯಿಂಗ್ ಎನಿಥಿಂಗ್ ಕನ್ಸಿಡರ್ ಎವ್ರಿಥಿಂಗ್, ಎಸ್ಪೆಷಲಿ ಯುವರ್ ಫ್ಯಾಮಿಲಿ. ಇನ್ನು ಕಾರ್ ವಿಷಯಕ್ಕೆ ಬಂದರೆ 7 ಇಂಚ್ ಟಚ್ ಸ್ಕ್ರೀನ್, ಪವರ್ ವಿಂಡೋ ಸ್ವಿಚಸ್, ರೇರ್ ವೈಪರ್, ರೇರ್ AC vents, Type C USB port, detachable roof panel,
ವಾಷೇಬಲ್ ಇಂಟೀರಿಯರ್ ಫ್ಲೋರ್ ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್. ನನಗೆ ಗೊತ್ತಿದ್ದಿದ್ದೇ ಇಷ್ಟು, ಬಟ್ ಇನ್ನೂ ಬೇಜಾನ್ ಫೀಚರ್ಸ್ ಇವೆ. ಫೈನಲಿ ವಿಶಿಂಗ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜಸ್ಟ್ ನಾವು ತಾರ್ ರಾಕ್ಸ್ ಕಾರ್ನ ಡೆಲಿವರಿ ಆಯ್ತು. ಅದ್ರ ಸಲುವಾಗಿ ಬಂದಿದ್ದೆ ನಾನು. ಸೊ ವಿಡಿಯೋ ಮಾಡಕ್ಕೆ ಕರೆದಿದ್ರು ನಂಗೆ. ಎಲ್ಲ ಆಯಿತು. ನಾನು ವಾಪಸ್ ಆಫೀಸಿಗೆ ಹೋಗತ್ತೀನಿ ಇವಾಗ. ಟೈಮ್ ಆಗೈತೆ, ಆಫೀಸಿಗೆ ಒಂದು ಹೋಗ್ಬೇಕಲ್ಲ. ಬರೀ ಹೋಗೋಣ. ನೋಡಿರಿ, ನೀವು ಯಾರ ಕಾರ್ ತೊಗೋಬೇಕಂತಿದ್ರೆ ತಾರ್ ರಾಕ್ಸ್ ತೊಗೊಳ್ರಿ. ಮಸ್ತ್ ಇತ್ತು ಕಾರ್. ರೊಕ್ಕ ಇತ್ತಂದ್ರೆ ತೊಗೊಳ್ರಿ. ಕಾಸ್ಟ್ಲಿ ಐತೆ ಕಾರ್ ಸ್ವಲ್ಪ. ಓಕೆ, ಸಿಗ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಇನ್ನೂ ಚಲೋ ಕಂಟೆಂಟ್ ತೊಗೊಂಬರ್ತೀನಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. See you till then. Bye.